Namaste. Class 9th Mathematics NCERT syllabus. Chapter number 1 Number Systems. 1.6 Article number 1.6 Summary. In this chapter, you have studied the following points. First one, a number r, small r, is called a rational number if it can be written in the form p by q, where p and q are integers and q not equal to 0. Okay. Second one, a number s, small s, is called a irrational number if it cannot be written in the form p by q, where p and q are integers and q not equal to 0. p by q ಫಾರ್ಮಲ್ಲಿ ಬರೆಯೋಕ್ಕೆ ಯಾವುದಾಗಲ್ಲ, ಅದು ಇರ್ರ್ಯಾಷನಲ್ ನಂಬರ್. p by q ಫಾರ್ಮಲ್ಲಿ ಬರೆಯೋಕ್ಕಾಗುವಂಥದ್ದು ರ್ಯಾಷನಲ್ ನಂಬರ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಥರ್ಡ್ ಒನ್, the decimal expansion of a rational number is either terminating or non-terminating recurring. Moreover, a number whose decimal expansion is terminating or non-terminating recurring is rational. ಈಗ ರಿಯಲ್ ನಂಬರ್ಸಲ್ಲಿ there are two types. One is rational and another one is irrational. Rational ಅಂತ ಹೇಳಬೇಕಂದ್ರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ಅದು ಟರ್ಮಿನೇಟಿಂಗ್ ಆಗಿದ್ದರೆ ಅಥವಾ ನಾನ್ ಟರ್ಮಿನೇಟಿಂಗ್ ಆಗಿದ್ದು ರೆಕರಿಂಗ್ ಆಗಿದ್ದರೆ ಮಾತ್ರ ಅದು ರ್ಯಾಷನಲ್ ಆಗುತ್ತೆ. ಓಕೆ. ಫೋರ್ತ್ ಪಾಯಿಂಟ್, ದಿ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಇರ್ರ್ಯಾಷನಲ್ ನಂಬರ್ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್. ಮೋರೆವರ್, a number whose decimal expansion is non-terminating non-recurring is irrational. irrational ಅಂತ ಹೇಳಬೇಕಂದ್ರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನಲ್ಲಿ ಸೊ ಅದು ನಾನ್ ಟರ್ಮಿನೇಟಿಂಗ್ ಆಗಿರಬೇಕು, ಜೊತೆಗೆ ನಾನ್ ರಿಕರಿಂಗ್ ಆಗಿರಬೇಕು. ಅಂಥದ್ದನ್ನು ನಾವು ಇರ್ರ್ಯಾಷನಲ್ ನಂಬರ್ ಅಂತ ಹೇಳ್ತೇವೆ. ಫಿಫ್ತ್ ಪಾಯಿಂಟ್, ಆಲ್ ದಿ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ಸ್ ಮೇಕ್ ಅಪ್ ದಿ ಕಲೆಕ್ಷನ್ ಆಫ್ ರಿಯಲ್ ನಂಬರ್ಸ್. ಓಕೆ. ಸಿಕ್ಸ್ತ್ ಪಾಯಿಂಟ್, if r is rational and s is irrational, then r plus s and r minus s are irrational numbers. ಈಗ ಒಂದು ನಂಬರು ರ್ಯಾಷನಲ್, ಅನದರ್ ನಂಬರ್ ಇರ್ರ್ಯಾಷನಲ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಫಸ್ಟ್ ಒನ್ನು ರ್ಯಾಷನಲ್ ಆಗಿದೆ, ಸೆಕೆಂಡ್ ನಂಬರು ಇರ್ರ್ಯಾಷನಲ್. ಅಡಿಷನ್ ಮಾಡಿ ಅಥವಾ ಅದರದ್ದು ಡಿಫರೆನ್ಸ್ ಸಬ್ಟ್ರಾಕ್ಷನ್ ಮಾಡಿದರೆ ಬರೋ ರಿಸಲ್ಟು ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಆ್ಯಂಡ್ ಆರ್ ಎಸ್ ಮಲ್ಟಿಪ್ಲಿಕೇಷನಲ್ಲಿ ಒಂದು ರ್ಯಾಷನಲ್ ಆಗಿದ್ದು ಇನ್ನೊಂದು ಇರ್ರ್ಯಾಷನಲ್ ಆಗಿರೋ ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದರದ್ದು ಪ್ರಾಡಕ್ಟ್ ಮತ್ತು ಆರ್ ಡಿವೈಡೆಡ್ ಬೈ ಎಸ್ ಡಿವಿಷನ್ ಟೈಮ್ನಲ್ಲಿ ಬರುವಂಥ ಕೋಶಂಟ್ ಆರ್ ಇರ್ರ್ಯಾಷನಲ್ ನಂಬರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಬಟ್ ಆರ್ ಅನ್ನೋದು ರ್ಯಾಷನಲ್ ನಂಬರು ಡಸ್ ನಾಟ್ ಈಕ್ವಲ್ ಟು ಝೀರೋ ಆಗಿರಬಾರ್ದಷ್ಟೆ. ಸೆವೆಂತ್, ಫೋರ್ positive real numbers a and b, the following identities hold. First one, square root of ab equal to square root of a into square root of b. Second one, square root of a by b equal to square root of a divided by square root of b. Third one, square root of a plus square root of b into square root of a minus square root of b equal to a minus b. Fourth one, a plus square root of b into a minus square root of b equal to a square minus b. Fifth one, square root of a plus square root of b whole square equal to a plus 2 into square root of ab plus b. Eighth point, to rationalize the denominator of 1 divided by square root of a plus b, we multiply this by square root of a minus b divided by square root of a minus b. ರಾಷನಲೈಸ್ ಮಾಡಬೇಕು ಇದನ್ನು ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಹಾಕಬೇಕು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಇದನ್ನು ಡಿನಾಮಿನೇಟ್ರಲ್ಲಿ ಇಲ್ಲಿ ಏನಿದೆ ಅದನ್ನೇ ಬರಿಬೇಕು, ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು ಅದನ್ನು. ವೇರ್ a and b are integers. Ninth point, let a greater than 0 be a real number and p and q be rational numbers. Then first point, a power of p into a power of q equal to a power of p plus q. Because base is common, index is different. Second point, a power of p to the power of q is a power of pq. Third one,
a power of p divided by a power of q equal to a power of p minus q. Fourth one, a power of p, b power of p equal to ab power of p. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು ಆಯಿತಾ. ಅಡಿಷನಲ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ, ಮತ್ತು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಬೇಕು. ಕ್ವಶನ್ ಪೇಪರ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು. ಫಸ್ಟ್ NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಕಂಟೆಂಟಲ್ಲಿರೋ ಚಾಪ್ಟರ್ಸ್ದು ಪಾಯಿಂಟ್ಸ್ನೆಲ್ಲ ಮುಗಿಸೋಣ. ಗೊತ್ತಾಯ್ತಲ್ಲ, ಅದರಲ್ಲಿ ಬರೋ ಅಂತಹ ಥಿಯರಿ ಮತ್ತು ಸೆಕ್ಷನ್, ಆರ್ಟಿಕಲ್ಸು, ಸಬ್ ಆರ್ಟಿಕಲ್ಸು, ಎಕ್ಸಸೈಸು, ಎಕ್ಸಾಂಪಲ್ಸು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಆಯಿತಾ. ಆಫ್ಟರ್ ದಟ್ ಅಡಿಷನಲ್ ಪ್ರಾಬ್ಲಮ್ಸ್ ಎಲ್ಲ ಮಾಡೋದು. ಈಚ್ ಚಾಪ್ಟರ್ದು ಅಡಿಷನಲ್ ಪ್ರಾಬ್ಲಮ್ಸು ಎಕ್ಸಾಂಪ್ಲರ್ ಬುಕ್ಕಿಂದನಾದರೂ ಮಾಡ್ಬೋದು, ಎಲ್ಲಿಂದನಾದರೂ ಮಾಡ್ಬೋದು. ಜೊತೆಗೆ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ನ ಅದು ಬೋರ್ಡ್ ಯಾವ್ಯಾವ ಬೋರ್ಡ್ ಇರ್ತೀರಾ, CBSE ಆದರೆ CBSE ಬೋರ್ಡ್ ಕ್ವಶನ್ ಪೇಪರ್ಸ್, ಸ್ಟೇಟ್ ಆದರೆ ಸ್ಟೇಟ್ದು ಬೋರ್ಡ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು. ಓಕೆ, ಸೊ NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಓಕೆ, ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.